ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳ್ಗಿ ಕಪಲ್ಸ್. ಸೊ ಮೊನ್ನೆ ನಾವು ಮಾಮಿ ಮಾಡಿರುವಂತಹ ಹೋಮ್ ಮೇಡ್ ಬ್ರೆಡ್ಡನ್ನು ಹಾಕಿದ್ವಿ. ತುಂಬ ಅಂದರೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಇವತ್ತಿಗೆ ಇದು 52K ಓಡಿದೆ. ಸೊ ನಿಮ್ಮ ಸಪೋರ್ಟು ಇದೇ ಥರನೇ ಇರಲಿ. ಆ್ಯಂಡ್ ಇವತ್ತು ಮಾಮಿ ಇನ್ನೂ 3-4 ಐಟಮ್ಸ್ಗಳನ್ನು ಹೇಳ್ತೀನಿ ಹೊಸದಾಗಿ ಅಂತ ಅಂದ್ಕೊಂಡು ಹೇಳಿದರು. ಸೊ ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಕೇಳೋಣ. ಮಾಮಿ ಇವತ್ತೇನು ಹೇಳ್ಕೊಡ್ಲಿಕತ್ತೀರಿ? ಇವತ್ತು ನೋಡುವ ಮಾವಿನಕಾಯಿ ತಂದಿದ್ದ ಹಸಿರಿನಿಧಿ. ಅದಕ್ಕೆ ಒಂದಿಷ್ಟು ಗುಳಂಬ ಅಂತಾರೆ, ಬೆಲ್ಲದ್ದು ಗುಳಂಬ ಮತ್ತು ಸಕ್ಕರೆ ಗುಳಂಬ ಮಾಡ್ಬೇಕು ಅನ್ಕೊಂಡಿನಿ. ಆಮೇಲೆ ಸ್ವಲ್ಪ ಖಾರು ಎಲ್ಲ ಹಾಕಿ ಇದನ್ನ ಚಟ್ನಿ ರುಬ್ಬೋದು. ಆಮೇಲೆ ಇದು ಉಪ್ಪಿನಕಾಯಿ ತರ ಹ್ಯಾಂಗ್ ಕಲಸೋದು. ಇದು ಇದು ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಇದು ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ. ಇದು ಹೇಳ್ಕೊಡ್ತೀನಿ ಅಂತ. ಸಿಹಿ ಉಪ್ಪಿನಕಾಯಿ. ಓಕೆ. ಅಂದ್ರೆ ಚಪಾತಿಗೆ ಬಕ್ರಿಗೆ ಅದಕ್ಕೆಲ್ಲ ಬರ್ತದೆ. ಇದು ನಾನು ಎಲ್ಲಕ್ಕೂ ಬರ್ತದೆ. ಇದು ನಾನು ನೋಡು ಟೋಟಲಿ 10 ಮಾವಿನಕಾಯಿ ತಗೊಂಡಿದ್ದೆ. 10 ಮಾವಿನಕಾಯಿ. 10 ಮಾವಿನಕಾಯಿ ತಗೊಂಡು ಇದೆಲ್ಲ ಇದು ಸಿಪ್ಪಿ ತೆಗೆದು ಇದೆಲ್ಲ ಹೆರ್ಕೊಂಡು ಇದರಲ್ಲಿ ಹೆರ್ಕೊಂಡು ಇಟ್ಕೊಂಡಿನಿ. ಇದು ಯಾವುದು? ಇದು ಮತ್ತೆ ಇದು ಎರಡು ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದೇನದಲ್ಲ, ಈ ಒಂದು ನಮ್ಮ ಅಳತಿ ತಗೋತೀನಿ. ಇದೊಂದು ಅಳತಿ ತಗೊಂಡು ಸುಮ್ಮನೆ ಇದು ಎಷ್ಟಾಗ್ತದೆ ನೋಡಿ ಅಂದ್ರೆ ಒಂದು ಸಕ್ಕರೆದು ಒಂದು ಬೆಲ್ಲದ ಮಾಡ್ತೀನಿ. ನಮ್ಮ ಮನೆಯವರು ಬೆಲ್ಲ ತಿಂತಾರೆ, ಉಳೋರಿಗೆಲ್ಲರೂ ಸಕ್ಕರೆ, ಅವ್ರಿಗೆ ಬೆಲ್ಲ ಇಷ್ಟ ಇರಲ್ಲ ನಮ್ಮ ಮನೆಯವ್ರಿಗೆ. ಅದಕ್ಕೆ ಮಾಮನ್ ಸಲ ಬೆಲ್ಲ ಮಾಡ್ತೀನಿ, ನಿಮಗೆಲ್ಲ ಸಕ್ಕರೆ. ಇದು ಒಂದು. ಇದು ಎರಡದ. 2 ಅಳತಿಗೆ ಇದು 2 ಬೆಲ್ಲ ಹಾಕ್ತೀನಿ. 2 ಸಮ ಹಾಕ್ಬೇಕೇನ್ರಿ? ಸಮ ಏನು ಹುಳಿಕಾಯಿ ಇತ್ತಂದ್ರೆ 3 ಹಿಡಿತದೆ. ಕಾಯಿ ಮೇಲೆ ಡಿಪೆಂಡ್. ಇದೊಂಚೂರು ಹುಳಿ ಕಡಿಮೆ ನಾನು ನೋಡಿನಿ. ಹುಳಿ ಕಡಿಮೆ 2 ಹಾಕ್ತೀನಿ. 2.5 ಅಷ್ಟು ಹಾಕ್ತೀನಿ ಅಷ್ಟೇ. 2.5 ಅಷ್ಟು ಸಾಕು ಅಂತ ಇಲ್ಲ, ನೀವು 3 ಹಾಕ್ಬೇಕು ಲೆಕ್ಕಕ್ಕೆ. ಭಾಳ ಹುಳಿ ಇತ್ತಂದ್ರೆ 3 ಹಾಕ್ಬೇಕು. ಉಪ್ಪಿನಕಾಯಿ ಕಾಯಿ ಇತ್ತು ಅಂದ್ರೆ ಭಾಳ ಹುಳಿ ಇರ್ತವ, ಅದಕ್ಕೆ 3 ಹಾಕ್ಬೇಕಾಗ್ತದ. ಇದು ನಾರ್ಮಲ್ ಕಾಯಿ ಇರೋದ್ರಿಂದ ನಾವು 2ಕ್ಕೆ 2.5 ಹಾಕ್ತೀನಿ. ಇದು 2. ಇದು ಮ್ಯಾಲ ಒಂದು ಸ್ವಲ್ಪ ಇದೆ, ಇದಿಷ್ಟು ಹಾಕ್ಬಿಡ್ತೀನಿ. ಇಷ್ಟು ಇದು ಹಾಕಿ ಕುದಿಸಿದ್ಮೇಲೆ ಮತ್ತೆ ತೋರಿಸ್ತೀನಿ. ಇದು ಸರಿ. ಇದು ಕಲಿಸಿಡ್ಕೋಬೇಕು ಒಂದು ಸ್ವಲ್ಪ. ಇದು ಕಲಿಸಿಡ್ತೀರಿ? ಇದೊಂದು ಸ್ವಲ್ಪ ಚೆನ್ನಾಗಿ ಕಲಿಸಿಟ್ಬಿಟ್ರೆ ಆಯ್ತು. ಕಲಿಸಿ ಒಂದು 2 ತಾಸು ಇಡ್ಬೇಕು. ಇದು ಇದ್ರೊಳಗೇನೆ ಇಡಬೇಕು, ಆಮೇಲೆ ಕುದಿಸ್ಲಿಕ್ಕೆ. ಬೆಲ್ಲ ನೀರು ಬಿಟ್ರೆ ಕುದಿಸ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಹೊತ್ತದಿಲ್ಲ ಅದು. ಸಣ್ಣ ಉರಿ ಮೇಲೆ ಕೈ ಆಡಿಸ್ಕೊಂಡು ಕುದಿಸ್ಬೇಕು. ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಹೊತ್ತದ. ಇದು ಕಲಿಸಿಟ್ಟು ಒಂದ್ 2 ತಾಸು ಬೇಕು. 2 ತಾಸು 3 ತಾಸು ಬೆಲ್ಲ ಕರಿಗೆ ನೀರು ಬಿಡ್ಲಿಕ್ಕೆ ಒಂದ್ 2-3 ತಾಸು ಬೇಕು. ಹೌದಾ? ಇದು ಸಕ್ಕರೆ. ಇದು ಸಕ್ಕರೆನೂ ಏನ್ ಮಿಕ್ಸ್ ಮಾಡಿ ಇಡ್ಬೇಕೇನು? ಸಕ್ಕರೆನೂ ಮಿಕ್ಸ್ ಮಾಡಿ ಒಂದ್ 2 ತಾಸು ಕಲಿಸ್ಬೇಕು. ಅಂದ್ರೆ ಅದಕ್ಕೂ ಸೇಮ್ ಮಾಡ್ತೀನ? ಅಂದ್ರೆ ಸೇಮ್ ಮಾಡ್ತೀನಿ. ಈಗ ಇದು ಎಷ್ಟದ ನೋಡೋಣ. ಇದು 1. ಇದು 2. ಇದು 3 ಇದೆ. 3 ಅದನ ಅಂದ್ರೆ ನಾವ್ ಇದಕ್ಕ ಅಂದ್ರೆ 4 ಹಾಕ್ತೀನಿ. ಸಕ್ಕರೆ 4 ಹಾಕ್ತೀನಿ. ಯಾಕಂದ್ರೆ ಇದಕ್ಕೆ ಇಲ್ಲ ಲೆಕ್ಕಕ್ಕೆ ಅದು 3 ಅಂದ್ರೆ ಬಹಳ ಕಾಯಿ ಹುಳಿ ಇತ್ತಂದ್ರೆ ಒಂದು 5 ಆದ್ರೂ ಬೇಕು. ಅಳತಿ ಯಾವದೇನು ಅಳತಿ ತಗೋರಿ. ಕಾಯಿ ಹುಳಿ ಇತ್ತಂದ್ರೆ ಒಂದು 5 ಆದ್ರೂ ಬೇಕು. ಇದೊಂದು ಚೂರು ಪರವಾಗಿಲ್ಲ. ಈಗ 4 ಹಾಕ್ತೀನಿ. ಮತ್ತೆ ನೋಡ್ಕೊಂಡು ಹಾಕ್ಬೋದು. ಆಮೇಲೆ ಒಂಚೂರು ಅದು ಕುದ್ದ ಮೇಲೆ ಟೇಸ್ಟ್ ನೋಡ್ಕೊಂಡು ಕಲಸಿಡ್ಬೋದು ಸಕ್ಕರೆ ಮೇಲೆ. ಇದಕ್ಕೆ ಸಕ್ಕರೆ ಹಾಕ್ತೀನಿ ನೋಡಿ. ಸೊ ಇವಾಗ ನೋಡ್ರಿ, ಇದು ಬೆಲ್ಲದ್ದು ಮತ್ತೆ ಇದು ಸಕ್ಕರೆದು ಗುಳಂಬ ಅಂತ ಅಂದ್ಕೊಂಡು ನಮ್ಮ ಕಡೆ ಹೇಳ್ತೀವಿ. ನಿಮ್ಮ ಕಡೆ ಏನೇನು ಅಂತೀರಿ ಅಂತ ಅಂದ್ಕೊಂಡು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಸೊ ಇವಾಗ ಸಕ್ಕರೆನ ಅಳತಿ ಮಾಡ್ಕೊಳ್ಳಿಕತ್ತಾರ ನೋಡ್ರಿ. ನೀವು ಮೊನ್ನೆ ಬ್ರೆಡ್ ಮಾಡಿದ್ರಲ್ಲ, ಅದಕ್ಕೆ ಬೆಲ್ಲ ಹಾಕಿ ಮಾಡ್ಬೋದೇನು ಅಂತ ಅನ್ಕೊಂಡು ಬಹಳ ಜನ ಕಮೆಂಟ್ ಹಾಕಿದ್ರು. ನೀವೇನು ಸಿಹಿ ಪ್ರಕಾರ ನಾನೊಂದು 6 ಚಮಚ ಸಕ್ಕರೆ ಹಾಕಿದ್ದೆ, ನೀವು 6 ಚಮಚ ಬೆಲ್ಲ ಹಾಕ್ರಿ. ಅದು ಕರೆಕ್ಟ್ ಆಗಿ ಬರ್ತದ ಅಂತ ಅನ್ಕೊಂಡು ಕೇಳಿದ್ರು. ಬರ್ತದೆ. ಇಷ್ಟ ಕಲರೇ ಚೇಂಜ್ ಆಗ್ತದೆ. ಬರ್ತದೆ. ಓಕೆ. ಅಂದ್ರೆ ಬೆಳ್ಳಗೆ ಬರಂಗಿಲ್ಲ, ಬೇರೆ ಬರ್ತದೆ. ಇದು ಇದಕ್ಕೆ 4 ಹಾಕಿನಿ. ಇದು 4 ಹಾಕಿನಿ. ಇದು ಇದನ್ನು ಕಲಿಸಿಟ್ಟು ಬಿಡ್ತೀನಿ. ಅಂದ್ರೆ ಎರಡೂನು ಮುಂಚಿತವಾಗಿ ಹೆರ್ಕೊಂಡ್ಬಿಟ್ಟು ಸಕ್ಕರೆ ಹಾಕೋರು ಸಕ್ಕರೆ ಹಾಕಿ ಕಲ್ಸಿಡ್ಬೇಕು 2 ತಾಸು. ಬೆಲ್ಲ ಹಾಕೋರು ಬೆಲ್ಲ ಹಾಕಿ 2 ತಾಸನ್ನ ಕಲ್ಸಿಡ್ಬೇಕು. ಚೆನ್ನಾಗಿ ನೀರ್ ಬಿಡ್ಬೇಕು. ಇಲ್ಲಾಂದ್ರೆ ಬರೀ ಹಿಂಗ ಮಾಡ್ಕೊತ ಒಂಚೂರು ಹೊತ್ತದ. ನೀರ್ ಬಿಟ್ಟಂದ್ರೆ
ಕೈ ಆಡ್ಸ್ಕೊಂಡು ಸಣ್ಣ ಉರಿ ಮೇಲೆ ಒಂದು 15-20 ನಿಮಿಷ ಬೇಕು. ಅಷ್ಟ್ರೊಳಗೆ ಆಗ್ತದ್ರಿ? ನಾನು ಕುಸಮನ್ ತೋರಿಸ್ತೀನಿ. ಒಂದು ಚೂರು ಹಿಂಗ ಅಂಟು ಬಂದ್ರೆ ಸಾಕು, ಭಾಳ ಕುದಿಬಾರ್ದು. ಒಂದೇ ಸಲ ಅದು ಎಳೆ ಪಾಕ್ ಅಂತಾರಲ್ಲ, ಎಳೆ ಪಾಕ್ ಬಂದ್ರೆ ಸಾಕು. ಅದು ಆರಿ ಅದು ಆರದ್ರ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಗಟ್ಟಿ ಆಗ್ಬಿಡ್ತದೆ. ಅದು ಎಡೆ ಹಾಕೋದು ಚೆನ್ನಾಗ್ ಬರ್ತದೆ. ಭಾಳ ಕುಸಬಾರ್ದು, ಇಲ್ಲ ಗಟ್ಟಿ ಆಯ್ತಂದ್ರೆ ಕಲ್ಲದಂಗ ಆಗ್ತದೆ. ಫ್ರಿಜ್ನಾಗ ಬೇರೆ ಇಡ್ತೇವಲ್ಲ. ಹೌದೌದು. ಇದು ಎಷ್ಟು ವರ್ಷ ಇಡ್ಬೋದ್ರಿ? 1 ವರ್ಷ ಆರಾಮಾಗಿರ್ಬೋದು. 1 ವರ್ಷ ಆರಾಮಾಗಿರ್ಬೋದು. ಏನು ಕುದಿಸೋದಾದ್ಮೇಲೆ ಒಂಚೂರು ಏಲಕ್ಕಿ ಪೌಡರ್ ಅವಾಗ ಹಾಕೋ ತೋರಿಸ್ತೀನಲ್ಲ ನಾನು. ಆಮೇಲೆ ಇದು ಒಂದು ಕಾಯ್ದು ಸುಮ್ಮನೆ ಒಂದು ಕಾಯಿ ಮಾವಿನಕಾಯಿದು ಉಪ್ಪಿನಕಾಯಿ ಕಲಿಸಿದ್ದೀನಿ. ಅದಕ್ಕೇನಂದ್ರೆ ಒಂದು 4 ಚಮಚ ಇದು ಖಾರ ಪುಡಿ ಹಾಕಿದ್ದೀನಿ. ಯಾವುದು? ಬ್ಯಾಡಗಿರಿ? ಬ್ಯಾಡಗಿ. 5 ಚಮಚ ಹಾಕೀನಿ. 5 ಚಮಚ ಹಾಕೀನಿ. ಒಂದು ಸ್ವಲ್ಪ ಸಾಸಿವೆ ಪುಡಿ, ಆಮೇಲೆ ಒಂಚೂರು ಮೆಂತ್ಯದ ಪುಡಿ, ಆಮೇಲೆ ಒಂಚೂರು ಹಿಂಗು, ಒಂದು ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು, ಇದಕ್ಕೆಲ್ಲ ರುಚಿ ತಕ್ಕ ಉಪ್ಪು, ಇದೆಲ್ಲ ಹಾಕಿ ಕಲಸಿಟ್ಟಿನಿ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಉಪ್ಪಿನಕಾಯಿ ಬಿಡ್ತದೆ. ದಿನ ಬಳಕೆಗೆ ನಾವು ವರ್ಷಿನ ಉಪ್ಪಿನಕಾಯಿ ಎಲ್ಲ ದಿನ ಹಾಕೋಲಿಕ್ಕೆ. ಆಮೇಲೆ ಇದು ಏನು ಮಾಡಿದ್ದೀನಿ ಅಂದ್ರೆ, ಇದನ್ನು ಒಂದು ಕಾಯಿ ಹಾಕಿನಿ. ಇದು ಒಂದು ಕಾಯಿಗೆ ಒಂದಿಷ್ಟು ಬೆಲ್ಲ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ ಅನ್ಕೊಳ್ಳಿ, ಇಲ್ಲ ಸಣ್ಣ ನಿಂಬೆಹಣ್ಣು ಇತ್ತಂದ್ರೆ ಒಂದು 2 ಬೇಕು. ಇದು ಒಂದು ದೊಡ್ಡ ನಿಂಬೆ, ಸ್ವಲ್ಪ ಹುಳಿ ಕಡಿಮೆ ಬಂದಲ್ಲ, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರ ಬೆಲ್ಲ ಹಾಕಿದ್ದೀನಿ. ಬೆಲ್ಲ, ಇದು ಇಂಗು, ಆಮೇಲೆ ಮೆಂತ್ಯದ ಪುಡಿ, ಆಮೇಲೆ ಅರಿಶಿನ, ಉಪ್ಪು, ಆಮೇಲೆ ಒಂಚೂರು ಇದು ಹಸಿ ಕಾಯಿ 1-2 ಹೋಳ, ತೆಂಗಿನ ಹೋಳು, ಇದು ಕೊಬ್ಬರಿನ ಹಸಿ ಕಾಯಿ 1-2 ಹೋಳು ಹಾಕಿನಿ. ಇದು ಈಗ ಇದು ರುಬ್ಬಿ ತೋರಿಸ್ತೀನಿ. ಸರಿ. ಅಂದ್ರೆ ಇವಾಗ ಚಟ್ನಿ ಚಟ್ನಿ ಮಾಡಿ ತೋರಿಸ್ತೀನಿ. ಇದು ಹಾಕಿದ್ದೀನಿ. ಸಿಹಿ ಚಟ್ನಿ ಅಂತ ಅನ್ಕೊಂಡು ಹೇಳ್ತೀವಿ ನಾವು. ಚಟ್ನಿ ಅಂತ ಹೇಳ್ತೇವೆ ಇದಕ್ಕೆ. ಮಾವಿನಕಾಯಿ ಸಿಹಿ ಚಟ್ನಿ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡು ತೋರಿಸ್. ಬೆಲ್ಲ ಸಕ್ಕರೆ ಹಾಕಿ 2 ತಾಸು ಆಗ್ಯದ. ಸೊ ಇವಾಗ ಕುದಿಸ್ಲಿಕ್ಕೆ ಇಟ್ಟಾರ. ಕೇಳೋಣ ಬರ್ರಿ. ಮಾಮಿ ಕುದಿಸ್ಲಿಕ್ಕೆ ಇಟ್ಟಿರಾ? ಕುದಿಸ್ಲಿಕ್ಕೆ ಇಟ್ಟದ. ಈಗ ಬೆಲ್ಲದ್ದು ಕುದಿಸಿ ತಕೊಂಡಿದ್ದೀನಿ. ಇಲ್ಲಿ ನೋಡು, ಬೆಲ್ಲದ್ದು ಕುದಿಸಿ ತಕೊಂಡಿದ್ದೀನಿ. ಇದು ಏಲಕ್ಕಿ ಹಂಗೆ ಬಿದ್ದದ, ಏಲಕ್ಕಿ ಪೌಡರ್ ಹಾಕಿದ್ದೀನಿ, ಹಂಗೆ ಬಿದ್ದದ. ಇದು ಬೆಲ್ಲದ್ದು. ಇದಿಷ್ಟು ನೀರದಲ್ಲ, ಇಲ್ಲಿ ನೋಡಿ, ಇಷ್ಟು ನೀರದ ಇನ್ನ ಇದು. ಹೌದು. ಆದರೆ ಇನ್ನ ಬಾಟ್ಲೆ ಹಾಕಿದ್ರೆ ಗಟ್ಟಿ ಆಗ್ತದೆ. ಇಷ್ಟೇ ಇರಬೇಕು. ಇದು ಹಳ್ಳಕ್ಕಾಗೆ ಇರಬೇಕು. ಬಾಟ್ಲೆ ಹಾಕಿದ್ರೆ ಗಟ್ಟಿ ಆಗ್ತದೆ. ಇದು ಹೆಂಗದ ಅಂದ್ರೆ ಇದು ತೋರಿಸ್ಲ ನಿಂಗೆ. ಇದು ಈ ಅಳತಿ ನೋಡಿ, ಒಂಚೂರು ಕೆಳಗೆ ಹಾಕಿದ್ರೆ ಒಂಚೂರು ಕೂಡ್ಬೇಕಷ್ಟೆ. ಈಗ ಹಿಂಗೆ ಹಾಕ್ಯಾವಲ್ಲ, ಈಗ ಇಷ್ಟು ಕೂತ್ರೆ ಸಾಕು. ಇದು ಒಂದೆಳೆ ಪಾಕ ಇದು ಹಾಕೊಂಡು ನೋಡ್ರಿ. ಈಗ ಇದಿಷ್ಟೇ, ಇಷ್ಟೇ ಬಂದ್ರೆ ಸಾಕು. ಯಾಕಂದ್ರೆ ಇನ್ನೂ ಗಟ್ಟಿ ಆಗ್ತದೆ ಇನ್ನೂ ಜಾಸ್ತಿ ತಗೊಂಡ್ರೆ. ಇದು ಬೆಲ್ಲದ್ದು, ಇದು ಎಂತ ಸಕ್ಕರೆದು, ಇದನ್ನು ಆಗ್ಯದ. ಸಕ್ಕರೆದು ಅಲ್ಲಿ ಮ್ಯಾಲೆ ಇಟ್ಟಿರಲ್ಲ, ಅದು ಕುದ್ದಿದ್ದು ಆಗ್ಯದ. ಅದನ್ನು ಈಗ ಇದು ಕುದಿತಾ ಇದೆ, ಮುಗಿದಿತ್ತು. ಬಂದ್ ಮಾಡಿದ್ದೀನಿ ಗ್ಯಾಸ್ ಆಲ್ರೆಡಿ. ಈಗ ಸಕ್ಕರೆ ಇದನ್ನು ಅದೇ ಥರನೇ. ಇದಿಷ್ಟು ನೀರದಲ್ಲ, ಇದನ್ನ ಗಟ್ಟಿ ಆಗ್ತದೆ ಕುದ್ದ ಮೇಲೆ. ಈಗ ಅಂದ್ರೆ ಇವಾಗ ಇದು ಇಷ್ಟೇ ಆಫ್ ಮಾಡ್ಬೇಕಾ? ಬೇಡ, ಇಷ್ಟು ಕರೆಕ್ಟ್ ಅದ. ಇಷ್ಟು ಹಳ್ಳಕ್ಕಾಗಿ ಇರ್ಬೇಕು. ನಾವು ಆಮೇಲೆ ಗಟ್ಟಿ ಆಗ್ತದೆ ತಾನೇ. ಅದು ಆರ್ಕೊಂಡಂಗೆ ಗಟ್ಟಿ ಆಗ್ತದೆ. ಬಾಟ್ಲೆಗೆ ಇಟ್ಟರೆ ಊಟಕ್ಕೆ ಬಡ್ಸಮಂತ ತಟ್ಟೆ ಕರೆಕ್ಟಾಗಿ ಬೀಗುತ್ತೆ. ಇಲ್ಲದ್ರೆ ಕಲ್ಲು ದಪ್ಪ ಆಗ್ತದೆ, ಅದು ಬಿದ್ದು ಆಯ್ಸದಂಗೆ ಆಗ್ತದೆ. ಇದು ಇಷ್ಟಿದ್ರೆ ಅದನ್ನ ಆರಿನ ಪಾಕ ಹಿಂಡ್ಕೊಂಡು ಗಟ್ಟಿ ಆಗ್ತದೆ. ಊಟಕ್ಕೆ ತಟ್ಟೆಗೆ ಹಾಕಿದ್ರು ಕರೆಕ್ಟಾಗಿರ್ತದೆ. ಇದನ್ನು ಅದೇ ಅಳ್ತೀನಿ. ಈಗ ನೋಡಿ, ಇದನ್ನು ಹಾಕ್ತೀನಿ. ಒಂದೇ ಅಳತೆಯಾಗೆ ಕುದ್ದಾವೆ 2. ಈಗ ಇದು ಹಿಂಗೆ ಮುತ್ತು ಕೂತಂಗೆ ಕೂತ್ಬೇಕು. ಇದು ಮುತ್ತು ಕೂತಂಗೆ ಕೂತ್ಬಿಟ್ರೆ ಇದು ಕರೆಕ್ಟಾಗಿ ಆಗ್ಯದ ಅಂತ ಲೆಕ್ಕ. ಇದು ಈಗ ಇದನ್ನು ಅಷ್ಟೇ, ಒಂದೇ ಎಳೆ ಪಾಕೆ ಬಂದದ. ಈಗ ಇಷ್ಟಂಟ್ರೆ ಸಾಕು. ಇದು ಕರೆಕ್ಟಾಗಿ ಆಗ್ತದೆ. ಇಲ್ಲ ಭಾಳ ಗಟ್ಟಿ ಆಗ್ತದೆ ಅಷ್ಟೇ. ಅದಕ್ಕೆ ಏಲಕ್ಕಿ ಪೌಡರ್ ಹಾಕಿಬಿಟ್ಟಿದ್ದೀನಿ. ಏಲಕ್ಕಿ ಪೌಡರ್ ಎಲ್ಲ ಆದ್ಮೇಲೆ ಏಲಕ್ಕಿ ಪೌಡರ್ ಹಾಕಿ ಕಲಸಿಡೋದು. ಆಮೇಲೆ ಅದು ಆರಿದ ತಕ್ಷಣ ಬಾಟ್ಲ ತುಂಬಿಟ್ಬಿಡೋದು ಅಷ್ಟೇ. ಸರಿ.